ಶರಣು ಶರಣಾರ್ಥಿಗಳು. ಇಂದು ನಾವು ಕರ್ಮಯೋಗವನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದ ಸುನ್ನಲಾಪುರದ ಸಿದ್ಧರಾಮೇಶ್ವರರು ಹಾಗೂ ಶೂನ್ಯವನ್ನೇ ಸಿಂಹಾಸನವಾಗಿಸಿಕೊಂಡಿದ್ದ ಅಲ್ಲಮ ಪ್ರಭುಗಳು ಮುಖಾಮುಖಿಯಾದ ಆ ಐತಿಹಾಸಿಕ ಕ್ಷಣಗಳ ರೋಚಕ ಕಥನವನ್ನು ಇಂದಿನ ಸಂಚಿಕೆಯಲ್ಲಿ ಸವಿಯೋಣ. ಸುನ್ನಲಾಪುರದಲ್ಲಿ ಸಿದ್ಧರಾಮೇಶ್ವರರ ಕೀರ್ತಿ ದಶದಿಕ್ಕುಗಳಲ್ಲೂ ರಾರಾಜಿಸುತ್ತಿತ್ತು. ಲೋಕ ಕಲ್ಯಾಣಕ್ಕಾಗಿ ಅವರು ಕಟ್ಟಿಸಿದ ಗುಡಿಗುಂಡಾರಗಳು, ತೋಡಿಸಿದ ಕೆರೆಬಾವಿಗಳು ಹಾಗೂ ನಿರಂತರ ಅನ್ನದಾಸೋಹಗಳು ಅವರನ್ನೊಬ್ಬ ಶ್ರೇಷ್ಠ ಕರ್ಮಯೋಗಿಯನ್ನಾಗಿ ರೂಪಿಸಿದ್ದವು. ಅವರ ಈ ಅಪಾರ ಸೇವೆಯ ಸುದ್ದಿಯು ದೇಶ ವಿದೇಶಗಳಿಗೂ ಪಸರಿಸಿ ನಾಡಿನ ಜನರೆಲ್ಲರೂ ಕೊಂಡಾಡುತ್ತಿದ್ದರು. ಆದರೆ ಮಿತಿಮೀರಿದ ಯಶಸ್ಸು ಅರಿವಿಲ್ಲದೆಯೇ ಮನುಷ್ಯನಲ್ಲಿ ಅಹಂಕಾರವನ್ನು ತಂದೊಡುತ್ತದೆ. ನದಿಯ ಪ್ರವಾಹದಲ್ಲಿ ನೊರೆ ತೇಲಿ ಬರುವಂತೆ ಸಿದ್ಧರಾಮರ ವ್ಯಕ್ತಿತ್ವದಲ್ಲೂ ಅಹಂ ಎಂಬ ಸಣ್ಣ ನೆರಳು ಆವರಿಸಿತು. ಆ ಅಹಂಭಾವದ ಪರದೆಯನ್ನು ಅಳಿಸಿ ಅವರಿಗೆ ನಿಜವಾದ ಅಧ್ಯಾತ್ಮದ ಹಾದಿ ತೋರಲು ಪ್ರಭುದೇವರ ಆಗಮನದ ಅನಿವಾರ್ಯತೆ ಎದುರಾಗಿತ್ತು. ಸಂಚರಿಸುತ್ತಾ ಸೊನ್ನಲಾಪುರಕ್ಕೆ ಬಂದಿಳಿದ ಅಲ್ಲಮ ಪ್ರಭುಗಳು ಕೆರೆಯ ಕೆಲಸದಲ್ಲಿ ಮಗ್ನರಾಗಿದ್ದ ಶಿಷ್ಯರ ಬಳಿ ಹೋದರು. ಲೋಕವೆಲ್ಲ ಯಾರನ್ನು ಕರ್ಮಯೋಗಿ ಎಂದು ಕೊಂಡಾಡುತ್ತಿತ್ತೋ ಆ ಸಿದ್ಧರಾಮೇಶ್ವರರನ್ನು ಕಂಡು ಅಲ್ಲಮರು ಚಾಟಿ ಬೀಸಿದಂತೆ ಛೇಡಿಸಿದ್ದು ಹೀಗೆ: ಯಾರಪ್ಪ ಆ ನಿಮ್ಮ ಈ ವಡ್ಡರಾಮಯ್ಯ? ನಿಮ್ಮ ಮಹಾನ್ ಕರ್ಮಯೋಗಿಗಳು ಎಂಥ ಜಂಜಾಟದಲ್ಲಿ ಸಿಲುಕಿದ್ದಾರೆ ನೋಡಿ. ಕತ್ತಿಗೆ ಬಿದ್ದ ಸಂಕೋಲೆ ಚಿನ್ನದ್ದಾದರೇನು ಅಥವಾ ಕಬ್ಬಣದ್ದಾದರೇನು? ಬಂಧನವೆಂದ ಮೇಲೆ ಅದು ಬಂಧನವಲ್ಲವೇ? ಅಳಿಯದ ಆ ಶಾಶ್ವತ ಪರತತ್ವವನ್ನು ಅರಿಯುವುದನ್ನು ಬಿಟ್ಟು ಇಂದಿದ್ದು ನಾಳೆ ಮಣ್ಣು ಪಾಲಾಗುವ ಈ ನಶ್ವರ ಕಟ್ಟಡಗಳ ಮೇಲೆ ಮೋಹಗೊಂಡಿದ್ದಾರಲ್ಲ ನಿಮ್ಮ ಗುರುಗಳು. ಮುಕ್ತಿಯನ್ನು ಮರೆತು ಬರೀ ಕಲ್ಲು ಮಣ್ಣಿನಲ್ಲೇ ಕಳೆದು ಹೋಗಿರುವ ಇವರ ನಡೆ ಎಂತಹ ಬಾಲಿಶತನ! ಸತ್ಯವನ್ನು ಬಿಟ್ಟು ಈ ಸುಳ್ಳಿನ ಹಠಕ್ಕೆ ಬಿದ್ದಿದ್ದಾರಲ್ಲ ನಿಮ್ಮವರು. ಆಕ್ಷೇಪವನ್ನು ಕೇಳಿದೊಡನೆ ಕೆರಳಿದ ಸಿದ್ಧರಾಮರು ಸಾಕ್ಷಾತ್ ರೌದ್ರಾವತಾರ ತಾಳಿ ಅಲ್ಲಮರ ಮುಂದೆ ಬಂದು ನಿಂತರು. ಜ್ವಲಿಸುತ್ತಿದ್ದ ಅವರ ಕೆಂಗಣ್ಣೆದುರು ಪ್ರಭುದೇವರು ಮಾತ್ರ ಶಾಂತ ಸರೋವರದಂತೆ ಮುಗುಳ್ನಗುತ್ತಾ ನಿಂತಿದ್ದರು. ಶಾಂತವಾಗು ಸಿದ್ಧರಾಮಯ್ಯ, ಯೋಗಿಗೆ ಕೋಪವೇ ಮಹಾಮಾಯೆ. ಒಮ್ಮೆ ಆಲೋಚಿಸು, ನೀನು ಪ್ರೀತಿಯಿಂದ ಕಟ್ಟಿದ ಈ ದೇಗುಲಗಳಾಗಲಿ ಅಥವಾ ಈ ಮಣ್ಣಿನ ಕೆರೆಗಳಾಗಲಿ ಕಾಲಚಕ್ರದ ಹೊಡೆತಕ್ಕೆ ಸಿಲುಕಿ ಎಂದಾದರೊಂದು ದಿನ ಅಳಿದು ಹೋಗುವುದು ಖಂಡಿತ. ನೆನಪಿಡು, ಜಂಗಮ ಎಂದರೆ ಒಂದು ಕಡೆ ಮಡುಗಟ್ಟಿ ನಿಲ್ಲುವ ನೀರಲ್ಲ, ಅದು ಲೋಕವನ್ನು ಪಾವನಗೊಳಿಸಲು ನಿರಂತರವಾಗಿ ಹರಿಯುವ ಜ್ಞಾನದ ಹೊಳೆ. ಸಿದ್ಧರಾಮಯ್ಯ, ಕಲ್ಯಾಣದ ಬಸವಣ್ಣನವರ ಜನಪರಿವರ್ತನೆಯ ಕಾರ್ಯವೊಮ್ಮೆ ನೋಡು. ಕಾಲ್ಪನಿಕ ಕೈಲಾಸದ ಆಸೆಯನ್ನು ಬಿಡಿಸಿ ಇಲ್ಲೇ ಜೀವಂತ ಸಮಾಜವನ್ನು ನಿರ್ಮಿಸುತ್ತಿದ್ದಾರೆ. ಆ ಮಹಾಪುರುಷನ ಕಾರ್ಯಕ್ಕೆ ನಾವು ಕೈಜೋಡಿಸೋಣ, ನಡೆಯಿರಿ. ಪ್ರಭುವಿನ ಆ ವಾಣಿ ಮಳೆಯಿಲ್ಲದ ಮಿಂಚಿನಂತೆ ಸಿದ್ಧರಾಮೇಶ್ವರರ ಅಹನ್ನನ್ನು ಸುಟ್ಟು ಹಾಕಿತು. ಅವರ ಕೋಪ ಭಕ್ತಿಯಾಗಿ ಮಾರ್ಪಟ್ಟು ಅವರು ಅಲ್ಲಮ ಪ್ರಭುವಿನ ಪಾದಗಳಿಗೆ ಶರಣಾದರು. ಕಲ್ಯಾಣ, ಬಸವಣ್ಣ, ಪ್ರಭುದೇವರೇ, ಆ ನಾಮಗಳನ್ನು ಕೇಳುತ್ತಿದ್ದಂತೆಯೇ ನನ್ನ ಅಂತರಾಳದಲ್ಲಿ ವಿಚಿತ್ರವಾದೊಂದು ಚೈತನ್ಯದ ಸುಧೆ ಹರಿಯುತ್ತಿದೆ. ಕಲ್ಯಾಣದ ಆ ಮಹಾ ಸೌಭಾಗ್ಯವು ನನಗೂ ಲಭಿಸುವಂತಾಗಲಿ. ಗುರುವೇ, ವಿಳಂಬಬೇಡ. ಆ ಜ್ಞಾನದ ಬೀಡು ಕಲ್ಯಾಣದತ್ತ ಈಗಲೇ ಪಯಣಿಸೋಣ, ನಡೆಯಿರಿ. ಗೌರೀಶಂಕರ ಮತ್ತು ಮೇರು ಪರ್ವತಗಳೇ ಬೆಸೆದುಕೊಂಡು ಹೆಜ್ಜೆ ಹಾಕಿದಂತೆ ಈ ಇಬ್ಬರು ಶರಣರು ಮಹಾಮನೆ ಕಲ್ಯಾಣವನ್ನು ಪ್ರವೇಶಿಸಿದರು. ಅಲ್ಲಿ ವಯಸ್ಸಿನಲ್ಲಿ ಅತ್ಯಂತ ಕಿರಿಯರಾದರೂ ಜ್ಞಾನದಲ್ಲಿ ಹಿರಿಯರಾದ ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಕರಕಮಲಗಳಿಂದ ಪ್ರಭುದೇವರು ಮತ್ತು ಬಸವಣ್ಣನವರ ದಿವ್ಯ ಸನ್ನಿಧಿಯಲ್ಲಿ ಸಿದ್ಧರಾಮೇಶ್ವರರಿಗೆ ಇಷ್ಟಲಿಂಗದ ದೀಕ್ಷೆಯಾಯಿತು. ಅಹಂ ಕರಗಿ ಅರಿವು ಮೂಡಿದ ಆ ಅಮೃತ ಘಳಿಗೆಯಲ್ಲಿ ಸಿದ್ಧರಾಮೇಶ್ವರರು ಭಾವಪರವಶರಾಗಿ ತಮ್ಮ ಅಂತರಾತ್ಮದ ಧ್ವನಿಯಲ್ಲಿ ವಚನವನ್ನು ನುಡಿದರು. ಕರ್ಮಯೋಗದವರ ಕಡಿದು ಖಂಡಿಸಿದನು ನಿರ್ಮಲ ನಿರ್ವಂಚಕನು ಬಸವಲಿಂಗ. ನಿರ್ಮಲ ರೂಪನು ಬಸವಲಿಂಗ ಕಂಜಿ ಎನ್ನ ಕಾಡಿತು ಗುರುವೇ ಯೋಗಿನಾಥ. ಹೌದು, ಅಲ್ಲಿಯವರೆಗೆ ಕೇವಲ ಕರ್ಮದಲ್ಲೇ ಮುಕ್ತಿಯನ್ನು ಹುಡುಕುತ್ತಿದ್ದ ಸಿದ್ಧರಾಮಯ್ಯನವರು ಜ್ಞಾನದ ಅಮೃತವನ್ನು ಹೀರಿದ ನಂತರ ಪರಮ ಶಿವಯೋಗಿ ಸಿದ್ಧರಾಮೇಶ್ವರರಾಗಿ ಅರಳಿದರು. ಅರಿವು ಮೂಡಿದ ಮೇಲೆ ಅವರು ಶೂನ್ಯ ಸಿಂಹಾಸನದ ಅನುಭವ ಮಂಟಪದ ಧೀಮಂತ ಚೇತನವಾಗಿ ಸಮಾಜದ ಅವಿಭಾಜ್ಯ ಅಂಗವಾದರು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹಾಗೂ ಯೋಗಿನಾಥ ಅಂಕಿತನಾಮದಲ್ಲಿ ಹೊಮ್ಮಿದ ಇವರ ದಿವ್ಯ ವಚನಗಳು ಮತ್ತು ಲಯಬದ್ಧ ತ್ರಿವಿಧಿಗಳು
ಮನುಕುಲಕ್ಕೆ ಹಿರಿದಾದ ಕಾಣಿಕೆ. ಸರಳ ಶಬ್ದಗಳಲ್ಲಿ ಅಧ್ಯಾತ್ಮದ ಗುಟ್ಟನ್ನು ವಿವರಿಸುವ ಸಿದ್ಧರಾಮೇಶ್ವರರ ಆ ಜ್ಞಾನವಾಹಿನಿ ಶತಶತಮಾನ ಕಳೆದರೂ ಇಂದಿಗೂ ನಂದಾದೀಪದಂತೆ ಸಮಾಜದ ಹಾದಿಯನ್ನು ಬೆಳಗುತ್ತಿದೆ.